ನಮ್ಮ ಜೊತೆಗೆ ರವಿಕುಮಾರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯಪಾಲರು ಭಾಷಣವನ್ನ ಟೇಬಲ್ ಮಾಡಿ ಹೋಗ್ತಿದ್ರು. ಈ ಸಂದರ್ಭದಲ್ಲಿ ಭಾಷಣವನ್ನು ಓದಲೇಬೇಕು ಅಂತ ಪಟ್ಟನ್ನ ಆಡಳಿತ ಪಕ್ಷದ ಸದಸ್ಯರು ಮಾಡಿದ್ದಾರೆ. ಇದನ್ನ ತಾವು ಯಾವ ರೀತಿ ನೋಡ್ತಾ ಇದ್ದೀರಿ? ನೋಡಿ, ರಾಜ್ಯಪಾಲರು ಬಹಳ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರದ ಕೆಲಸಗಳನ್ನ ಈ ಪುಸ್ತಕದಲ್ಲಿ ಮುದ್ರಿಸಲಾಗಿದೆ. ಅದು ಒಂದ್ ದಿವಸ ಮುಂಚೆನೆ ಗವರ್ನರ್ ಅವರಿಗೆ ತಲುಪುತ್ತೆ ಪುಸ್ತಕ, ಯಾಕೆಂದ್ರೆ ಓದ್ಬೇಕಲ್ಲ ಆ ಪುಸ್ತಕ. ಆ ಹಿನ್ನೆಲೆಯಲ್ಲಿ ಗವರ್ನರ್ ಅವರು ಒಳ್ಳೆ ತೀರ್ಮಾನವನ್ನ ಮಾಡಿದ್ದಾರೆ. ಎರಡನೇ ಅಂಶ ನಾನು ಹೇಳೋದಕ್ಕೆ ಬಯಸ್ತೇನೆ, ಶಾಸಕರೇ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಪಕ್ಷದ ಶಾಸಕರೇ ನಮಗೆ ಅನುದಾನ ಇಲ್ಲ, ನಮಗೆ ಅಭಿವೃದ್ಧಿಗೆ ಹಣ ಬೇಕು ಅಂತ ಕೇಳಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆನೇ ಇದೆ. ಮತ್ತು ರಸ್ತೆ ಗುಂಡೆಗಳು ಬಿದ್ದಿರ್ತಕ್ಕಂಥದ್ದು, ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇರ್ತಕ್ಕಂಥದ್ದು, ಮತ್ತು ಅನೇಕ ಜನ ನಾಯಕರುಗಳು ಮಹಿಳೆಯರ ಬಗ್ಗೆ ಅವಮಾನ ಮಾಡಿರ್ತಕ್ಕಂಥದ್ದು, ದರೋಡೆ ಪ್ರಕರಣಗಳು, ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಕುಸಿದು ಬಿದ್ದಿರ್ತಕ್ಕಂಥದ್ದು, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಆಮೇಲೆ ಡ್ರಗ್ಸ್ ಅಂತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದ್ರು, ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಡ್ರಗ್ಸ್ ಫ್ಯಾಕ್ಟರಿಯನ್ನ ಪತ್ತೆ ಹಚ್ಚಕ್ಕೆ ಮಹಾರಾಷ್ಟ್ರದ ಪೊಲೀಸರು ಬರ್ಬೇಕಾ, ನಿಮಗೇನಾಗಿದೆ ಅಂತ ಕೇಳಿದ್ರು. ಇದು ಯಾವುದೇ ಅಂಶ ಈ ಪುಸ್ತಕದಲ್ಲಿ ಇಲ್ಲ, ಸಂಪೂರ್ಣವಾಗಿ ಹೊಗಳಲಾಗಿದೆ. ಸರ್ಕಾರದ ವೈಫಲ್ಯ ಓಕೆ. ಇಲ್ಲಿ 176 ವಿಧಿಯ ಪ್ರಕಾರ ರಾಜ್ಯಪಾಲರು ಕ್ಯಾಬಿನೆಟ್ ಸಿದ್ಧಪಡಿಸಿದಂತ ಭಾಷಣವನ್ನ ಓದಲೇಬೇಕು, ಅದು ಅವರ ಕರ್ತವ್ಯ ಅನ್ನುವಂತ ವಾದವನ್ನ ಸರ್ಕಾರ ಇಟ್ಟಿದೆ. ಸಂಪೂರ್ಣವಾಗಿ ಓದಬೇಕು ಅಂತ ಇದೆಯಾ? ಸಂವಿಧಾನದ ವಿಧಿ 176, 175ರಲ್ಲಿ ಗವರ್ನರ್ ಅವರು ಸರ್ಕಾರ ಮುದ್ರಿಸಿ ಕೊಟ್ಟಂತ ಪುಸ್ತಕವನ್ನ ಸಂಪೂರ್ಣವಾಗಿ ಓದಬೇಕು ಅಂತಿದೆಯಾ? ಹಾಗೇನಿಲ್ಲ. ಅವರು ಡಿಸ್ಕ್ರಿಷನರಿ ಪವರ್ ಅವ್ರಿಗಿದ್ದೇ ಇರುತ್ತೆ. ಮತ್ತು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ, ಕೇರಳದಲ್ಲಿ ಮಾಡಿದ್ದಾರೆ, ತಮಿಳುನಾಡಲ್ಲಿ ಮಾಡಿದ್ದಾರೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರವನ್ನು ಉದ್ದೇಶ ಪೂರ್ವಕವಾಗಿನೇ ಕರ್ನಾಟಕ ರಾಜ್ಯ ಸರ್ಕಾರ ಟೀಕಿಸ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಗವರ್ನರ್ ಅವರು ತಮ್ಮ ಸ್ವತಂತ್ರವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇದನ್ನ ನಾವು ಸ್ವಾಗತ ಮಾಡ್ತೇವೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ, ಕೆಲವು ಘೋಷಣೆ ಮಾಡಿದಂತ ಯೋಜನೆಗಳ ಕೊಟ್ಟಿಲ್ಲ. ಅದರಲ್ಲೂ ಕೂಡ ಈಗ ಮನ್ರೇಗಾ ಯೋಜನೆಯನ್ನ ಇದು ಮೊಟಕುಗೊಳಿಸಿ ಉದ್ಯೋಗದ ಹಕ್ಕನ್ನ ಕಿತ್ಕೊಂಡಿದೆ ಅನ್ನುವಂತ ವಾದವನ್ನ ಮುಂದಿಡ್ತಾ ಇದೆ. ಈಗ ಉದಾಹರಣೆ ಮನ್ರೇಗಾ ಬಗ್ಗೆನೇ ಹೇಳೋದಾದ್ರೆ 100 ದಿನ ಇತ್ತು, 125 ದಿನ ಮಾಡಿದ್ದಾರೆ. ಮುಂಚೆ 100 ದಿನ ಇತ್ತು ಕೂಲಿ, ಇವತ್ತು 125 ದಿನ ಮಾಡಿದ್ದಾರೆ. 350 ರೂಪಾಯಿ ಇತ್ತು, ಈಗ 375 ರೂಪಾಯಿ ಮಾಡಿದ್ದಾರೆ. ಮತ್ತು ಅವ್ರ ಅಕೌಂಟ್ಗೆ 8 ದಿನಕ್ಕೊಂದ್ಸರಿ ಬಂದ್ಬಿಡುತ್ತೆ ಹಣ. ಮತ್ತು ಪಾರದರ್ಶಕವಾಗಿದೆ ವ್ಯವಸ್ಥೆ. ಈ ತರ ಅನೇಕ ಪಾಸಿಟಿವ್ ವಿಷಯಗಳಿದಾವೆ. ಇದ್ಯಾವುದು ಕೂಡ ಇದ್ರೊಳಗಿಲ್ಲ. ಆದ್ರೆ ಇವ್ರೇನ್ ಹೇಳಿದ್ದಾರೆ, ಮನ್ರೇಗಾವನ್ನ ಇವರು ಬಂದ್ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳಲಾಗಿದೆ. ಇದ್ರೊಳಗೆ ಸರ್ಕಾರ ಯಾಕಿಷ್ಟು ಹಠ ಹಿಡಿದಿದೆ ಅಂತ ತಮಗನ್ಸುತ್ತೆ? ಸರ್ಕಾರ ಹಠ ಹಿಡ್ದಿದೆ ಯಾಕೆ ಅಂತ ಹೇಳಿದ್ರೆ, ಏನು ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ನಾವು ಮಾಡಿದೀವಿ ಅಂತ ಹೇಳಿ ಜನರಿಗೆ ಸುಳ್ಳೇನು ಹೇಳಕ್ ಹೊರಟಿದೆ, ಜನರನ್ನ ನಂಬಿಸ್ಲಿಕ್ಕೆ ಏನು ಹೊರಟಿದೆ. ಇವತ್ತು ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ಇವತ್ತು ಸರ್ಕಾರದ ಕೆಲಸಗಳು ಜನಕ್ಕೆ ತಲುಪ್ತಾ ಇದೆ. ಜನರು ಟೀಕೆ ಮಾಡ್ತಾ ಇದ್ದಾರೆ, ಮಾಧ್ಯಮಗಳು ಟೀಕೆ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವೇನಾರು ಮಾಡಿ ಗವರ್ನರ್ ಮೂಲಕ ಇದನ್ನು ಓದಿಸ್ಬಿಟ್ರೆ ಗವರ್ನರೇ ಒಪ್ಕೊಂಡಿದ್ದಾರೆ ಅಂತ ಹೇಳ್ಸೋಣ ಅಂತ ಪ್ರಯತ್ನ ಮಾಡಿದ್ರು. ಅದಕ್ಕೆ ಒಪ್ಪಿಲ್ಲ. ರಾಜ್ಯಪಾಲರು ಭಾಷಣ ಓದದೇ ಇರಬಹುದು, ಅದು ಟೇಬಲ್ ಮಾಡಿರೋದ್ರಿಂದ ಸರ್ಕಾರ ಎಲ್ಲ ಒಂದ್ ಕಡೆಗೆ ತಮ್ಮ ನಿಲುವಿನಲ್ಲಿ ಸಕ್ಸಸ್ ಅನ್ನ ಕಂಡ್ಕೊಳ್ತಂತ 1 ಗಂಟೆ 1.5 ಗಂಟೆ ನಿಂತು ಓದೋದಕ್ಕೂ 4-5 ಲೈನು ಮಂಡಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಅವರ ಬಾಯಲ್ಲಿ ಸುಳ್ಳನ್ನ ಹೇಳಿಸ್ತಕ್ಕಂಥ ಪ್ರಯತ್ನವನ್ನ ಏನ್ ಮಾಡಿದ್ರು, ಆ ಗವರ್ನರ್ ಅವರು ಅದನ್ನ ಹೇಳಿಲ್ಲ. ಅಷ್ಟರ ಮಟ್ಟಿಗೆ ಗವರ್ನರ್ ಅವರು ಟೇಬಲ್ ಆಗಿದೆಯಲ್ಲ ಸರ್, ಟೇಬಲ್ ಆಗಿದೆ, ಆದ್ರೆ ಉಚ್ಚಾರಣೆ ಅಂತೂ ಗವರ್ನರ್ ಅವರು ಮಾಡಿಲ್ಲ. ಸೊ ಹಾಗಾಗಿ ಅನೇಕ ಅಂಶಗಳನ್ನ ಸರ್ಕಾರ ಗವರ್ನರ್ ಮೂಲಕ ಹೇಳಿಸ್ಬೇಕು, ಕೇಂದ್ರ ಸರ್ಕಾರವನ್ನು ಟೀಕಿಸ್ಬೇಕು, ಮತ್ತು ಮಾಡದೇ ಇರೋ ಕೆಲಸಗಳನ್ನೆಲ್ಲವೂ ಕೂಡ ಸರ್ಕಾರ ಮಾಡಿದೆ ಅಂತ ಹೇಳಿಸ್ಬೇಕು ಅಂತ ಏನ್ ಪ್ರಯತ್ನ ಇತ್ತು, ಅದು ಸಂಪೂರ್ಣ ವಿಫಲ ಆಗಿದೆ. ಗವರ್ನರ್ ಅವರ ನಿರ್ಧಾರವನ್ನ ನಾವು ಸ್ವಾಗತಿಸ್ತೇವೆ. ಇದಿಷ್ಟು ಎನ್ ರವಿಕುಮಾರ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ರವಿಕುಮಾರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯಪಾಲರು ಭಾಷಣವನ್ನ ಟೇಬಲ್ ಮಾಡಿ ಹೋಗ್ತಿದ್ರು. ಈ ಸಂದರ್ಭದಲ್ಲಿ ಭಾಷಣವನ್ನು ಓದಲೇಬೇಕು ಅಂತ ಪಟ್ಟನ್ನ ಆಡಳಿತ ಪಕ್ಷದ ಸದಸ್ಯರು ಮಾಡಿದ್ದಾರೆ. ಇದನ್ನ ತಾವು ಯಾವ ರೀತಿ ನೋಡ್ತಾ ಇದ್ದೀರಿ? ನೋಡಿ, ರಾಜ್ಯಪಾಲರು ಬಹಳ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರದ ಕೆಲಸಗಳನ್ನ ಈ ಪುಸ್ತಕದಲ್ಲಿ ಮುದ್ರಿಸಲಾಗಿದೆ.
ಅದು ಒಂದ್ ದಿವಸ ಮುಂಚೆನೆ ಗವರ್ನರ್ ಅವರಿಗೆ ತಲುಪುತ್ತೆ ಪುಸ್ತಕ, ಯಾಕೆಂದ್ರೆ ಓದ್ಬೇಕಲ್ಲ ಆ ಪುಸ್ತಕ. ಆ ಹಿನ್ನೆಲೆಯಲ್ಲಿ ಗವರ್ನರ್ ಅವರು ಒಳ್ಳೆ ತೀರ್ಮಾನವನ್ನ ಮಾಡಿದ್ದಾರೆ. ಎರಡನೇ ಅಂಶ ನಾನು ಹೇಳೋದಕ್ಕೆ ಬಯಸ್ತೇನೆ, ಶಾಸಕರೇ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಪಕ್ಷದ ಶಾಸಕರೇ ನಮಗೆ ಅನುದಾನ ಇಲ್ಲ, ನಮಗೆ ಅಭಿವೃದ್ಧಿಗೆ ಹಣ ಬೇಕು ಅಂತ ಕೇಳಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆನೇ ಇದೆ. ಮತ್ತು ರಸ್ತೆ ಗುಂಡೆಗಳು ಬಿದ್ದಿರ್ತಕ್ಕಂಥದ್ದು, ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇರ್ತಕ್ಕಂಥದ್ದು, ಮತ್ತು ಅನೇಕ ಜನ ನಾಯಕರುಗಳು ಮಹಿಳೆಯರ ಬಗ್ಗೆ ಅವಮಾನ ಮಾಡಿರ್ತಕ್ಕಂಥದ್ದು, ದರೋಡೆ ಪ್ರಕರಣಗಳು, ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಕುಸಿದು ಬಿದ್ದಿರ್ತಕ್ಕಂಥದ್ದು, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಆಮೇಲೆ ಡ್ರಗ್ಸ್ ಅಂತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದ್ರು, ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಡ್ರಗ್ಸ್ ಫ್ಯಾಕ್ಟರಿಯನ್ನ ಪತ್ತೆ ಹಚ್ಚಕ್ಕೆ ಮಹಾರಾಷ್ಟ್ರದ ಪೊಲೀಸರು ಬರ್ಬೇಕಾ, ನಿಮಗೇನಾಗಿದೆ ಅಂತ ಕೇಳಿದ್ರು. ಇದು ಯಾವುದೇ ಅಂಶ ಈ ಪುಸ್ತಕದಲ್ಲಿ ಇಲ್ಲ, ಸಂಪೂರ್ಣವಾಗಿ ಹೊಗಳಲಾಗಿದೆ. ಸರ್ಕಾರದ ವೈಫಲ್ಯ ಓಕೆ. ಇಲ್ಲಿ 176 ವಿಧಿಯ ಪ್ರಕಾರ ರಾಜ್ಯಪಾಲರು ಕ್ಯಾಬಿನೆಟ್ ಸಿದ್ಧಪಡಿಸಿದಂತ ಭಾಷಣವನ್ನ ಓದಲೇಬೇಕು, ಅದು ಅವರ ಕರ್ತವ್ಯ ಅನ್ನುವಂತ ವಾದವನ್ನ ಸರ್ಕಾರ ಇಟ್ಟಿದೆ. ಸಂಪೂರ್ಣವಾಗಿ ಓದಬೇಕು ಅಂತ ಇದೆಯಾ? ಸಂವಿಧಾನದ ವಿಧಿ 176, 175ರಲ್ಲಿ ಗವರ್ನರ್ ಅವರು ಸರ್ಕಾರ ಮುದ್ರಿಸಿ ಕೊಟ್ಟಂತ ಪುಸ್ತಕವನ್ನ ಸಂಪೂರ್ಣವಾಗಿ ಓದಬೇಕಂತಿದೆಯಾ? ಹಾಗೇನಿಲ್ಲ. ಅವರು ಡಿಸ್ಕ್ರಿಷನರಿ ಪವರ್ ಅವ್ರಿಗಿದ್ದೇ ಇರುತ್ತೆ. ಮತ್ತು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ, ಕೇರಳದಲ್ಲಿ ಮಾಡಿದ್ದಾರೆ, ತಮಿಳುನಾಡಲ್ಲಿ ಮಾಡಿದ್ದಾರೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರವನ್ನು ಉದ್ದೇಶ ಪೂರ್ವಕವಾಗಿನೇ ಕರ್ನಾಟಕ ರಾಜ್ಯ ಸರ್ಕಾರ ಟೀಕಿಸ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಗವರ್ನರ್ ಅವರು ತಮ್ಮ ಸ್ವತಂತ್ರವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇದನ್ನ ನಾವು ಸ್ವಾಗತ ಮಾಡ್ತೇವೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ, ಕೆಲವು ಘೋಷಣೆ ಮಾಡಿದಂತ ಯೋಜನೆಗಳ ಕೊಟ್ಟಿಲ್ಲ. ಅದರಲ್ಲೂ ಕೂಡ ಈಗ ಮನ್ರೇಗಾ ಯೋಜನೆಯನ್ನ ಇದು ಮೊಟಕುಗೊಳಿಸಿ ಉದ್ಯೋಗದ ಹಕ್ಕನ್ನ ಕಿತ್ಕೊಂಡಿದೆ ಅನ್ನುವಂತ ವಾದವನ್ನ ಮುಂದಿಡ್ತಾ ಇದೆ. ಈಗ ಉದಾಹರಣೆ ಮನ್ರೇಗಾ ಬಗ್ಗೆನೇ ಹೇಳೋದಾದ್ರೆ 100 ದಿನ ಇತ್ತು, 125 ದಿನ ಮಾಡಿದ್ದಾರೆ. ಮುಂಚೆ 100 ದಿನ ಇತ್ತು ಕೂಲಿ, ಇವತ್ತು 125 ದಿನ ಮಾಡಿದ್ದಾರೆ. 350 ರೂಪಾಯಿ ಇತ್ತು, ಈಗ 375 ರೂಪಾಯಿ ಮಾಡಿದ್ದಾರೆ. ಮತ್ತು ಅವ್ರ ಅಕೌಂಟ್ಗೆ 8 ದಿನಕ್ಕೊಂದ್ಸರಿ ಬಂದ್ಬಿಡುತ್ತೆ ಹಣ. ಮತ್ತು ಪಾರದರ್ಶಕವಾಗಿದೆ ವ್ಯವಸ್ಥೆ. ಈ ತರ ಅನೇಕ ಪಾಸಿಟಿವ್ ವಿಷಯಗಳಿದಾವೆ, ಇದ್ಯಾವುದು ಕೂಡ ಇದ್ರೊಳಗಿಲ್ಲ. ಆದ್ರೆ ಇವ್ರೇನ್ ಹೇಳಿದ್ದಾರೆ, ಮನ್ರೇಗಾವನ್ನ ಇವರು ಬಂದ್ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳಲಾಗಿದೆ. ಇದ್ರೊಳಗೆ ಸರ್ಕಾರ ಯಾಕಿಷ್ಟು ಹಠ ಹಿಡಿದಿದೆ ಅಂತ ತಮಗನ್ಸುತ್ತೆ? ಸರ್ಕಾರ ಹಠ ಹಿಡ್ದಿದೆ ಯಾಕೆ ಅಂತ ಹೇಳಿದ್ರೆ, ಏನು ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ನಾವು ಮಾಡಿದೀವಿ ಅಂತ ಹೇಳಿ ಜನರಿಗೆ ಸುಳ್ಳೇನು ಹೇಳಕ್ ಹೊರಟಿದೆ, ಜನರನ್ನ ನಂಬಿಸ್ಲಿಕ್ಕೆ ಏನು ಹೊರಟಿದೆ. ಇವತ್ತು ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ಇವತ್ತು ಸರ್ಕಾರದ ಕೆಲಸಗಳು ಜನಕ್ಕೆ ತಲುಪ್ತಾ ಇದೆ. ಜನರು ಟೀಕೆ ಮಾಡ್ತಾ ಇದ್ದಾರೆ, ಮಾಧ್ಯಮಗಳು ಟೀಕೆ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವೇನಾರು ಮಾಡಿ ಗವರ್ನರ್ ಮೂಲಕ ಇದನ್ನು ಓದಿಸ್ಬಿಟ್ರೆ ಗವರ್ನರೇ ಒಪ್ಕೊಂಡಿದ್ದಾರೆ ಅಂತ ಹೇಳ್ಸೋಣ ಅಂತ ಪ್ರಯತ್ನ ಮಾಡಿದ್ರು, ಅದಕ್ಕೆ ಒಪ್ಪಿಲ್ಲ. ರಾಜ್ಯಪಾಲರು ಭಾಷಣ ಓದದೇ ಇರಬಹುದು, ಅದು ಟೇಬಲ್ ಮಾಡಿರೋದ್ರಿಂದ ಸರ್ಕಾರ ಎಲ್ಲ ಒಂದ್ ಕಡೆಗೆ ತಮ್ಮ ನಿಲುವಿನಲ್ಲಿ ಸಕ್ಸಸ್ ಅನ್ನ ಕಂಡ್ಕೊಳ್ತಂತ 1 ಗಂಟೆ 1.5 ಗಂಟೆ ನಿಂತು ಓದೋದಕ್ಕೂ 4-5 ಲೈನು ಮಂಡಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಅವರ ಬಾಯಲ್ಲಿ ಸುಳ್ಳನ್ನ ಹೇಳಿಸ್ತಕ್ಕಂಥ ಪ್ರಯತ್ನವನ್ನ ಏನ್ ಮಾಡಿದ್ರು, ಆ ಗವರ್ನರ್ ಅವರು ಅದನ್ನ ಹೇಳಿಲ್ಲ. ಅಷ್ಟರ ಮಟ್ಟಿಗೆ ಗವರ್ನರ್ ಅವರು ಟೇಬಲ್ ಆಗಿದೆಯಲ್ಲ ಸರ್, ಟೇಬಲ್ ಆಗಿದೆ, ಆದ್ರೆ ಉಚ್ಚಾರಣೆ ಅಂತೂ ಗವರ್ನರ್ ಅವರು ಮಾಡಿಲ್ಲ. ಸೊ ಹಾಗಾಗಿ ಅನೇಕ ಅಂಶಗಳನ್ನ ಸರ್ಕಾರ ಗವರ್ನರ್ ಮೂಲಕ ಹೇಳಿಸ್ಬೇಕು, ಕೇಂದ್ರ ಸರ್ಕಾರವನ್ನು ಟೀಕಿಸ್ಬೇಕು, ಮತ್ತು ಈ ಮಾಡದೇ ಇರೋ ಕೆಲಸಗಳನ್ನೆಲ್ಲವೂ ಕೂಡ ಸರ್ಕಾರ ಮಾಡಿದೆ ಅಂತ ಹೇಳಿಸ್ಬೇಕು ಅಂತ ಏನ್ ಪ್ರಯತ್ನ ಇತ್ತು, ಅದು ಸಂಪೂರ್ಣ ವಿಫಲ ಆಗಿದೆ. ಗವರ್ನರ್ ಅವರ ನಿರ್ಧಾರವನ್ನ ನಾವು ಸ್ವಾಗತಿಸ್ತೇವೆ. ಇದಿಷ್ಟು ಎನ್ ರವಿಕುಮಾರ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು.